ಕಾಮಗಾರಿಯಲ್ಲಿ ತಗಡೂರು ಮಾರ್ಗವಾಗಿ ಮಳಲೂರಿನ ದೊಡ್ಡ ಕೆರೆಯವರೆಗೂ ಕೇವಲ ಭೂಮಿಯ ಮೇಲ್ಮೈ ಮಣ್ಣಿನ ನಾಲೆ ನಿರ್ಮಿಸುವುದು ಮಾತ್ರ ಬಾಕಿ ಉಳಿದಿರುತ್ತದೆ. ಉಳಿದಂತೆ ಎಲ್ಲಾ ಕಾಮಗಾರಿಗಳಿಗೂ ಪೂರ್ಣಗೊಂಡಿದ್ದು ಮೆಷಿನರಿಗಳು ಬಹಳ ವರ್ಷಗಳ ಹಿಂದೆ ಅಳವಡಿಸಿದ್ದರಿಂದ ಅವುಗಳನ್ನು ಸರಿಪಡಿಸುವುದು ಮತ್ತು ಅಳವಡಿಸಿರುವ ವಿದ್ಯುತ್ ಸ್ಟ್ಯಾಟರ್ಡ್ ಬೋರ್ಡ್ಗಳನ್ನು ತಪಾಸಣೆ ಮಾಡುವುದು, ಎಲೆಕ್ಟ್ರಿಕ್ ಕಂಬದಿಂದ ಟ್ರಾನ್ಸ್ಫಾರ್ಮರ್ಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು ಮಾತ್ರ ಬಾಕಿ ಉಳಿದಿರುತ್ತದೆ. ಇದು ಮೊದಲನೇ ಹಂತದ ಕಾಮಗಾರಿ. ಇಷ್ಟೇ ಬಾಕಿ ಉಳಿದಿರುತ್ತದೆ. ಇದು ಬಹಳ ದೊಡ್ಡ ಕೆಲಸ ಅಲ್ವೇ ಅಲ್ಲ. ಇದು ಮುಂದುವರೆದು ಮಳಲೂರು ದೊಡ್ಡ ಕೆರೆಯಿಂದ ಎರಡನೇ ಹಂತದ ನೀರು ಹರಿಸುವ ಕಾಮಗಾರಿಯಲ್ಲಿ ಪಂಪ್ ಹೌಸ್ ನಿರ್ಮಾಣ, ನೀರೆತ್ತುವ ಯಂತ್ರಗಳ ಅಳವಡಿಕೆ, ಪೈಪ್ ಲೈನ್ ಪೂರ್ಣಗೊಂಡಿದ್ದು ಅದು ಕದ್ರಿಮಿದ್ರಿ ಗ್ರಾಮದ ಎತ್ತರದ ಪ್ರದೇಶದವರೆಗೂ ಪೈಪ್ ಲೈನ್ ಮೂಲಕ ನೀರೆತ್ತಲಾಗುವುದು. ಅಲ್ಲಿಂದ 2 ಮಾರ್ಗಗಳಾಗಿ ಭೂಮಿಯ ಮೇಲ್ಮೈ ನಾಲೆಗಳ ಮೂಲಕ ನೀರನ್ನು ಹರಿಸಲಾಗುವುದು, ಅಂದ್ರೆ ಗ್ರಾವಿಟಿನಲ್ಲಿ. ಒಂದು ಮಾರ್ಗ ಕದ್ರಿಮಿದ್ರಿ ಗ್ರಾಮದ ಕೆರೆಗಳಿಗೆ ನೀರು ತುಂಬಿಸುವುದಾಗಿದ್ದು, ಎರಡನೇ ಮಾರ್ಗ ಸಿರ್ಗಾಪುರ ಗ್ರಾಮದ ಕೆರೆಗಳಿಗೆ ನೀರು ತುಂಬಿಸಿ ಕಲ್ಲಹಳ್ಳಿ ಗ್ರಾಮದ ರಾಮೇಶ್ವರ ಕೆರೆಗೆ ನೀರು ತುಂಬಿ, ಅಲ್ಲಿಂದ ಕಲ್ಲಹಳ್ಳಿ ಗ್ರಾಮದ ದೊಡ್ಡ ಕೆರೆ ತುಂಬಿ, ಕೋಡಿ ನಾಲೆಯ ಮೂಲಕ ಹಾದಿಹಳ್ಳಿ ಕೆರೆ ತುಂಬಿ, ನಂತರ ಕೋಡಿ ನಾಲೆಯ ಮೂಲಕ ಅನೇಕ ಜಮೀನುಗಳಿಗೆ ನೀರು ಉಣಿಸಿ ನಾರಾಯಣಪುರ ಕೆರೆ ತುಂಬಿ ಯಗಚಿ ಜಲಾಶಯಕ್ಕೆ ಸೇರುವುದು ಇದು ಎರಡನೇ ಹಂತದ ಕಾಮಗಾರಿಯಾಗಿರುತ್ತದೆ. ಎರಡನೇ ಹಂತದ ಕಾಮಗಾರಿಯಲ್ಲಿ ಪೂರ್ಣ ಕೆಲಸಗಳು ಮುಗಿದು ಹೋಗಿದ್ದು, ಕೇವಲ ಈ ಹಿಂದೆಯೇ ಅಳವಡಿಸಲಾಗಿರುವ ನೀರೆತ್ತುವ ಯಂತ್ರಗಳ ತಪಾಸಣೆ ಮತ್ತು ವಿದ್ಯುತ್ ಕಂಬಗಳನ್ನು ಈಗಾಗಲೇ ಅಳವಡಿಸಲಾಗಿದ್ದು, ಕೇವಲ ವಿದ್ಯುತ್ ಕಂಬದಿಂದ ಟ್ರಾನ್ಸ್ಫಾರ್ಮರ್ ಮತ್ತು ಸ್ಟಾರ್ಟರ್ ಬೋರ್ಡ್ಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು ಮತ್ತು ಸಾಯಿ ಏಂಜಲ್ಸ್ ಶಾಲೆಯ ಹತ್ತಿರ ಮೇಲು ಸೇತುವೆಯ ಮಾರ್ಗದಲ್ಲಿ ನೀರು ಹರಿಸುವ ಕಾಮಗಾರಿ ಕೇವಲ 80 ಅಡಿ ಮಾತ್ರ ಬಾಕಿ ಉಳಿದಿದ್ದು, ಉಳಿದಂತೆ ಭೂಮಿ ಮೇಲ್ಮೈ ಮಣ್ಣಿನ ನಾಲೆ ನಿರ್ಮಾಣ ಕಾಮಗಾರಿಗಳು ಪೂರ್ಣಗೊಂಡಿರುತ್ತವೆ. ಕೇವಲ ಅಲ್ಲೊಂಚೂರು ಮಿಷನರಿಗಳು ಚೆಕ್ ಮಾಡೋದು, ಅಲ್ಲಿ ಒಂಚೂರು ಮೇಲ್ ಸೇತುವೆ ಮಾಡೋದು, ನೀರು ಹರಿಸೋದು, ಇಷ್ಟು ಬಿಟ್ಟು ಉಳಿದಿದ್ದ ಕಾಮಗಾರಿ ಅಲ್ಲೂ ಆಗಿದೆ. ಸುಮಾರು 25 ವರ್ಷಗಳ ಕಾಲ ಕುಂಟುತ್ತಾ ಸಾಗಿದ ಕಾಮಗಾರಿಯು ಆಮೆ ವೇಗದಲ್ಲಿ ಸಾಗಿದ್ದು, ಕೆಲವು ವರ್ಷಗಳ ಕಾಲ ಕಾಮಗಾರಿ ಸ್ಥಗಿತಗೊಂಡಿರುತ್ತದೆ. ಅದಕ್ಕೆ ಕಾರಣ ಮೊದಲು ಕಾಮಗಾರಿಗೆ ಅಗತ್ಯವಿರುವ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ನಂತರ ಕಾಮಗಾರಿ ಪ್ರಾರಂಭಿಸಿದ್ದರೆ ಕಾಮಗಾರಿ ಪೂರ್ಣಗೊಳ್ಳಲು ಯಾವುದೇ ಅಡಚಣೆಗಳಾಗುತ್ತಿರಲಿಲ್ಲ. ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ಸುಮಾರು 20 ವರ್ಷಗಳ ಹಿಂದೆಯೇ ನೆರವೇರುತ್ತಿತ್ತು. ಆದರೆ ಮೊದಲು ಕಾಮಗಾರಿ ಪ್ರಾರಂಭಿಸಿ ಆನಂತರ ಭೂಸ್ವಾಧೀನ ಪ್ರಕ್ರಿಯೆ ಕೈಗೊಳ್ಳಲಾಯಿತು. ಇಂತಹ ಅವೈಜ್ಞಾನಿಕ ಕ್ರಮದಿಂದ ಮಳಲೂರು ಏತ ನೀರಾವರಿ ಯೋಜನೆಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯು ವಿಳಂಬವಾಗಿ ಮತ್ತು ಸಮಾನತೆ ಇಲ್ಲದ ಮೌಲ್ಯಮಾಪನ ಕ್ರಮದಿಂದ ಭೂಮಿ ಕಳೆದುಕೊಂಡ ರೈತರು ಬೇಸತ್ತು ಕಾನೂನು ಹೋರಾಟಕ್ಕೆ ಮುಂದಾಗಬೇಕಾಯಿತು. ಅದರ ಫಲವಾಗಿ 2 ವರ್ಷಗಳ ಹಿಂದೆ 10 ಕೋಟಿ ಹಣ ಬಿಡುಗಡೆಯಾಗಿದ್ದು, ಆದರೆ ಇಂದಿಗೂ ರೈತರ ಖಾತೆಗೆ ಹಣ ವರ್ಗಾವಣೆ ಆಗಿರುವುದಿಲ್ಲ, ಅಂದರೆ ಹಣ ರೈತರ ಕೈ ಸೇರಿರುವುದಿಲ್ಲ. ಇಂತಹ ಅನಗತ್ಯ ವಿಳಂಬತೆಯಿಂದ ಕಾಮಗಾರಿ ಪೂರ್ಣಗೊಳ್ಳಲು ಅಡಚಣೆ ಉಂಟಾಯಿತು. 2 ವರ್ಷ ಬರೀ ಹಣನ ಅಕೌಂಟಿಗೆ ಹಾಕೋದಕ್ಕೆ ಅವ್ರಿಗೆ ಟೈಮ್ ಬೇಕು. ಇನ್ನು ಕಾಮಗಾರಿ ಮುಗಿಸೋದು ಎಷ್ಟು ವರ್ಷಕ್ಕೆ ಅನ್ನೋದು ನಮ್ಮ ಪ್ರಶ್ನೆ.